ಸ್ಪರ್ಧೆ ಯಾವುದೇ ಇರಲಿ ಸೋಲು ಗೆಲುವು ಇದ್ದೇ ಇರುತ್ತದೆ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿದರು. ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಭಾನುವಾರ ಹಮ್ಮಿಕೊಂಡಿದ್ದ ಸೌಹಾರ್ದ ಕ್ರಿಕೆಟ್ ಪಂದ್ಯಾವಳಿಗೆ ಚಾಲನೆ ನೀಡಿ ಮಾಜಿ ಎನ್ಎಲ್ಸಿ ಎಂ.ಎ. ಗೋಪಾಲಸ್ವಾಮಿ ಮಾತನಾಡಿ, ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವಲ್ಲಿ ಸದಾ ಶ್ರಮಿಸುತ್ತಿರುವ ಪತ್ರಕರ್ತರು ದೇಶದ ಆಸ್ತಿ ಹಾಗೂ ಸಮಾಜದ 4ನೇ ಅಂಗ. ಅವರ ಕ್ಷೇಮ ನಿಧಿಗೆ ಸಾಕಷ್ಟು ದೇಣಿಗೆ ನೀಡಿದ್ದು, ಮುಂದಿನ ದಿನಗಳಲ್ಲಿ ಪತ್ರಕರ್ತರ ಅಭಿವೃದ್ಧಿ ಮತ್ತು ಏಳಿಗೆಗೆ ನೆರವು ನೀಡಲಾಗುವುದು ಎಂದರು. ನೌಕರರಿಗೂ ಅಭಿನಂದನೆಗಳನ್ನ ತಿಳಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮಾಡಿದಂತಹ ಗೌರವಾನ್ವಿತ ಶಾಸಕರಾದ ಬಾಲಕೃಷ್ಣ ಅವರೇ, ನಮಗೆಲ್ಲ ಹಿರಿಯರು, ನಮ್ಮ ತಾಲೂಕಿನ ಸಲಹೆಯನ್ನು ಕೊಡ್ತಕ್ಕಂಥ ರಾಜ್ಯ ಪತ್ರಕರ್ತರ ಸಂಘದ ಶಿವಾನಂದನವರು ಹಾಗೂ ಮಾಜಿ ಅಧ್ಯಕ್ಷರಾದ ರವಿ ಅವರು, ಮದನ್ ಕುಮಾರ್ ಮತ್ತೆ ವೇಣು ಅವರು, ನಮ್ಮ ಜಿಲ್ಲಾ ಕಾರ್ಯದರ್ಶಿಗಳು, ಗ್ಯಾರಂಟಿ ಅಧ್ಯಕ್ಷರು ಹಾಗೂ ನಮ್ಮ DSP ಅವರು, ಹಾಗೆ ಲೋಕೇಶ್, ಎಲ್ಲ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್, ತಹಸೀಲ್ದಾರ್, ಎಲ್ಲ ಅಧಿಕಾರಿಗಳಿದ್ದಾರೆ, ಆಸ್ಪತ್ರೆ ಇರ್ಬೋದು, ರೆವಿನ್ಯೂ ಇರ್ಬೋದು, ಎಲ್ಲರೂ ಕೂಡ ಹೃತ್ಪೂರ್ವಕ ಅಭಿನಂದನೆಗಳು. ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷನೂ ಕೂಡ ಯಶಸ್ವಿಯಾಗಿ ಮಾಡ್ಕೊಂಡ್ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಶಿವಾನಂದನಿಗಿಂತ ನಾವು ಅಲ್ಪ ಕೊಟ್ಟು ಜಾಸ್ತಿ ಕೊಟ್ಟು ಒಂದು ಇಡಿಗಂಟೆ ಅಂತ ಒಂದು ಶುರು ಮಾಡಿ ಈ ರಾಜ್ಯದಲ್ಲಿ ಒಂದು ಮಾದರಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀರಾ. ನಿಮ್ಮೆಲ್ಲ ಕುಟುಂಬಗಳಿಗೆ ಒಳ್ಳೆದಾಗಲಿ ಅಂತ ತಿಳಿಸ್ತಾ, ಎಲ್ಲ ನನ್ನ ಆತ್ಮೀಯ ನೌಕರಲ್ಲಿ ಒಂದು ಹೇಳೋದು, ಇವತ್ತು ಕ್ರೀಡಾ ಯೋಜನೆಯಲ್ಲಿ ಭಾಗವಾಗಿರ್ತಕ್ಕಂಥದ್ದು ತುಂಬ ಸಂತೋಷ. ನೀವೆಲ್ಲರೂ ಕೂಡ ಆರೋಗ್ಯದ ದೃಷ್ಟಿಯಿಂದ ಇತ್ತೀಚೆಗೆ ಏನಾಗ್ಬಿಟ್ಟಿದೆ, 40 ವರ್ಷದಿಂದ ಒಳಗೆ ಹಾರ್ಟ್ ಅಟ್ಯಾಕ್ ಅನ್ನೋದು ದೊಡ್ಡ ಪಿಡುಗು. BP, ಶುಗರು, ಒತ್ತಡ ಇವೆಲ್ಲ ಸರಿಯಾಗಬೇಕು ಅಂದರೆ ಬೆಳಗ್ಗೆ ಎದ್ದು ನಮಗೋಸ್ಕರ 1 ಗಂಟೆ ವ್ಯಾಯಾಮ ಮಾಡಿ ನಾನು 24 ಗಂಟೆ ನಿಮಗೆ ನಿರಂತರವಾಗಿರ್ತೀನಿ ಅಂತಂದರೆ ಒಂದು ದಿವಸ ಅಲ್ಲ, ನಿರಂತರವಾಗಿ. ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ನೇತೃತ್ವದಲ್ಲಿ ವಿವಿಧ ಇಲಾಖೆಗಳ ಒಂದು ಸಹಯೋಗದೊಂದಿಗೆ ಸೌಹಾರ್ದಯುತವಾದಂಥ ಕ್ರಿಕೆಟ್ ಪಂದ್ಯಾವಳಿ ಇವತ್ತು ಆಯೋಜನೆಗೊಂಡು ಈಗ ನಾವೆಲ್ಲರೂ ಕೂಡ ಉದ್ಘಾಟನೆಯಲ್ಲಿ ಭಾಗಿಗಳಾಗಿದ್ದೇವೆ. ಕ್ರೀಡೆಗಳು ದೈಹಿಕವಾಗಿ ಮಾನಸಿಕವಾಗಿ ಮುಖ್ಯವಾದಂಥದ್ದು. ನಮ್ಮ ಮಾನಸಿಕ ಮತ್ತು ದೈಹಿಕ ಸಾಮರ್ಥ್ಯವನ್ನು ಉತ್ತಮಪಡಿಸ್ಕೊಳ್ಳಿಕ್ಕೆ ಕ್ರೀಡೆಗಳು ಸಹಕಾರಿಯಾಗಿರ್ತವೆ. ರಾಜ್ಯಗಳ ನಡುವೆ, ರಾಷ್ಟ್ರಗಳ ನಡುವೆ ಆರ್ಥಿಕ, ರಾಜಕೀಯ, ಸಾಮಾಜಿಕ ಸಂಬಂಧಗಳನ್ನು ಕ್ರೀಡೆಗಳು ಬೆಸೆಯುತ್ತವೆ. ಅದಕ್ಕೆ ಇವತ್ತು ಈ ಕ್ರೀಡಾಕೂಟ ಸಾಕ್ಷಿಯಾಗಿದೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ, ಅದರಲ್ಲೂ ಕೂಡ ನಮ್ಮ ದೇಶದಲ್ಲಿ ಕ್ರಿಕೆಟ್ ಜನಪ್ರಿಯವಾದಂಥ ಕ್ರೀಡೆಯಾಗಿ ಹೊರಹೊಮ್ಮಿದೆ. ಇವತ್ತು ಆಸ್ಟ್ರೇಲಿಯಾದಲ್ಲಿ ನಮ್ಮ ಟೀಮ್ ಕೂಡ ಉತ್ತಮ ಆಡಿದ್ರು ಕೂಡ ಸರಣಿನಲ್ಲಿ ಟೆಸ್ಟ್ ಸರಣಿಯಲ್ಲಿ ಅನುಭವಿಸಿದ್ವಿ. ಆದರೆ ಗಣ್ಯರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಈಗ ಕಂದಾಯ ಇಲಾಖೆಯವರು ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿರ್ತಾರೆ. ತಾಲೂಕು ಪತ್ರಕರ್ತರ ಸಂಘದ ಆಟಗಾರರು ಟಾಸ್ ಆಗಿದೆ. ಪತ್ರಕರ್ತರ ಸಂಘದವರು ಬ್ಯಾಟಿಂಗ್. ಕಾರ್ಕ ಇಂಥ ಒಂದು ಕ್ಷೇತ್ರದಲ್ಲಿ ನಮ್ಮ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ವಿಭಿನ್ನವಾಗಿ ಕೆಲಸವನ್ನು ಮಾಡ್ತಾ ಬಂದಿದೆ. ಬಹುಶಃ ಇಡೀ ರಾಜ್ಯದ ಉದ್ದಗಲಕ್ಕೆ ಯಾವುದೇ ತಾಲೂಕಿಗೆ ಹೋದರೂ ಕೂಡ ಒಂದು ತಾಲೂಕು ಸಂಘ ಒಂದು 26 ಲಕ್ಷ ಇಡಗಂಟನ್ನು ಇಟ್ಟಿರುವಂಥದ್ದು, ಠೇವಣಿಯನ್ನು ಇಟ್ಟಿರುವಂಥದ್ದು ಯಾವುದಾದ್ರು ಇದ್ದರೆ ಅದು ಚಂದ್ರಾಯಪಟ್ಟಣ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಅನ್ನೋದನ್ನು ನಾವು ಹೆಮ್ಮೆಯಿಂದ ಹೇಳ್ಕೋಬೋದು. ಅದಕ್ಕೆ ಎಲ್ಲಿ ಚಾಲನೆ ಸಿಕ್ತು ಅಂದರೆ ಅದು ಕೂಡ ಇಲ್ಲೇನೆ, ಇದೇ ವೇದಿಕೆಯಲ್ಲಿ ಒಂದ್ಸಲ ಕ್ರೀಡಾಕೂಟಕ್ಕೆ ಬಂದಾಗ ಇದೇ ಗೋಪಾಲಸ್ವಾಮಿ ಅವರಿಗೆ, ಇದೇ ನಮ್ಮ ಶಾಸಕರಾದಂಥ ಬಾಲಕೃಷ್ಣ ಅವರಿಗೆ ವಿನಂತಿ ಮಾಡುವಾಗ ಅವರು ಕೊಟ್ಟಂಥ ಚಾಲನೆ, ಪ್ರಾರಂಭದಲ್ಲಿ ಏನು ಅವರು 50,000 ಕೊಟ್ಟರು, 1 ಲಕ್ಷ ಕೊಟ್ಟರು, ಅದು ಆ ಇಡಗಂಟೆಯಿಂದ ಶುರುವಾದಂಥದ್ದು. ಹಾಗಾಗಿ ಕಳೆದ ಬಾರಿ ನಮ್ಮ ಎಲ್ಲ ಗ್ರಾಮ ಪಂಚಾಯತಿಗಳ ಸಹಕಾರದಿಂದ ಒಂದೇ ದಿನ 14 ಲಕ್ಷನ 15 ಲಕ್ಷನ ಕ್ರೋಢೀಕರಣ ಮಾಡಿ ಕೊಟ್ಟಂಥ ಕೀರ್ತಿ ನಮ್ಮ ಶಾಸಕರಾದಂಥ ಬಾಲಕೃಷ್ಣ ಅವರಿಗೆ ಸಲ್ಲಬೇಕು. ಹಾಗಾಗಿ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ನಾನು ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಇಷ್ಟು ದೊಡ್ಡ ಹಣವನ್ನು ಕ್ಷೇಮಾಭಿವೃದ್ಧಿ ನಿಧಿಗೆ ಇಡುವ ಮೂಲಕ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಆ ಕಾರಣಕ್ಕಾಗಿ ರಾಜ್ಯ ಸಮ್ಮೇಳನದಲ್ಲಿ ಕಳೆದ ಬಾರಿ ದಿ ಬೆಸ್ಟ್ ತಾಲೂಕು ಪತ್ರಕರ್ತರ ಸಂಘ ಯಾವ್ದಾರು ಇದ್ದರೆ ಅದು ಚಂದ್ರಾಯಪಟ್ಟಣ ಸಂಘ ಅಂತೇಳಿ ಅಭಿನಂದನೆ ಕೂಡ ಮಾಡಿದ್ದೇವೆ. ಹಾಗೆ
ಅನೇಕ ಕ್ರೀಡಾ ಬೇರೆ ಬೇರೆ ವಿಭಿನ್ನವಾದ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವ ಮೂಲಕ ಈ ತಾಲೂಕು ಪತ್ರಕರ್ತರ ಸಂಘ ಎಲ್ಲರ ಗಮನವನ್ನು ಸೆಳೀತಾ ಬಂದಿದೆ. ಹಾಗಾಗಿ ಮತ್ತೊಮ್ಮೆ ಈ ಬಾರಿ ನಡೀತಾ ಇರುವಂಥ ಕ್ರೀಡಾಕೂಟದ ಮೂಲಕ ಮತ್ತೆ ಎಲ್ಲರನ್ನ ಒಟ್ಟು ಮಾಡುವಂಥ ಕೆಲಸವನ್ನು ನೀವೆಲ್ಲರೂ ಸೇರಿ ಮಾಡಿದ್ದೀರಿ. ಕ್ರೀಡಾಕೂಟ ಅಂದರೆ ನಮಗೆ ಮಾನಸಿಕವಾದ ಒಂದು ರಿಲ್ಯಾಕ್ಸ್ ಆಗಬೇಕು. ಯಾವಾಗಲೂ ಕೂಡ ದೈಹಿಕವಾಗಿ ನಾವು ದಣಿಯೋದಿಲ್ಲ, ಮಾನಸಿಕವಾಗಿ ದಣಿತಾ ಇರ್ತೀವಿ. ಹಾಗಾಗಿ ದೈಹಿಕ ಚಟುವಟಿಕೆ ಕೂಡ ಭಾಳ ಮುಖ್ಯ. ಆ ದೃಷ್ಟಿಯಲ್ಲಿ ಇವತ್ತಿನ ಕ್ರೀಡಾಕೂಟ ಎಲ್ಲರನ್ನ ಒಳಗೊಳ್ಳುವ ಕ್ರೀಡಾಕೂಟ ಕೂಡ ಆಗಿದೆ. ಹಾಗೆ ಮತ್ತೊಂದು ದಾಖಲೆ ಬರೆಯುವಂಥ ಕ್ರೀಡಾಕೂಟ ಆಗ್ತಾ ಇದೆ. ನಿರಂತರವಾಗಿ